ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. 4 BHK ಟ್ರಿಪ್ಲೆಕ್ಸ್ ಹೌಸ್ ತೋರಿಸ್ತಾ ಇದ್ದೀನಿ. ಇವತ್ತು ಹೊಸ ಮನೆ ಇರುತ್ತೆ. ಸೊ ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. DC ಕನ್ವರ್ಷನ್ ಆಗಿದೆ. 11B ಇಂಡಿವಿಜುವಲ್ ಖಾತಾ ಇರುವಂಥ ಪ್ರಾಪರ್ಟಿ ಇದು. ಸೊ ಆಲ್ಮೋಸ್ಟ್ ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಇನ್ನು ಸಣ್ಣ ಪುಟ್ಟ ಕೆಲಸ ಇದೆ, ನೀಟಾಗಿ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಡೈಮೆನ್ಷನ್ ಬಂದ್ಬಿಟ್ಟು ಇದು 30 × 35 ಬರುತ್ತೆ. ವೆಸ್ಟ್ ಟು ನಾರ್ತ್ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ವೆಸ್ಟ್ ಬಂದ್ಬಿಟ್ಟು 30 ಫೀಟ್ ಬರುತ್ತೆ, ನಾರ್ತ್ ಬಂದ್ಬಿಟ್ಟು 35 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1050 ಸ್ಕ್ವೇರ್ ಫೀಟ್ ಬರುತ್ತೆ ಇದು ಸೈಟ್ ಏರಿಯಾ. ಇದು ಪ್ರೈಸ್ ಬಂದ್ಬಿಟ್ಟು 2,35 lakhs ಇರುತ್ತೆ. 2,35 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಇದು. ಬನ್ನಿಗೆ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ರೋಡ್ ಎಲ್ಲ ನೋಡ್ಬೋದು, ಎಲ್ಲ CC ರೋಡ್ ಇದೆ. ಸೊ ನೀಟಾಗೆಲ್ಲ CC ರೋಡ್ ಹಾಕ್ಸಿದ್ರು ಲೇಔಟ್ ಎಲ್ಲನೂ. ರೋಡ್ ಕೂಡ 30 ಫೀಟ್ ರೋಡ್ ಒಂದಿರುತ್ತೆ, 25 ಫೀಟ್ ರೋಡ್ ಒಂದಿರುತ್ತೆ. ಕಾರ್ನರ್ ಸೈಟ್ ಇರುತ್ತೆ ಇದು. ಸೊ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಬಿಟ್ಟು ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಪಾರ್ಕಿಂಗ್ಗೆ ಸಿಂಗಲ್ ಬೆಡ್ರೂಮ್ಗೆ ಯಾವುದೇ ಸಂಬಂಧ ಇರಲ್ಲ, ಅದರ ನೀಟಾಗಿ ಸಪ್ರೇಟಾಗಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಸಿಂಗಲ್ ಬೆಡ್ರೂಮ್ ಕೂಡ. ಇಲ್ಲಿ ಎಂಟ್ರೆನ್ಸಲ್ಲಿ ಬೋರ್ ಇರುತ್ತೆ ಸಿಂಗಲ್ ಬೆಡ್ರೂಮ್ ಎಂಟ್ರೆನ್ಸಲ್ಲಿ. ಇಲ್ಲೆಲ್ಲ ವಾಲ್ಗೆಲ್ಲ ನೋಡ್ಬೋದು ಟೈಲ್ಸ್ ಯೂಸ್ ಮಾಡಿದರೆ, ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಇದು. ಇದು ಹಾಲ್, ಇದು ಸಿಂಗಲ್ ಬೆಡ್ರೂಮ್ದು ಹಾಲು. ಕಿಚನ್ನು, ಒಂದು ರೂಮು, ಸಣ್ಣದೊಂದು ರೂಮು, TV ಯೂನಿಟ್ ಕೂಡ ಮಾಡಿಸಿದ್ದಾರೆ. ಇದು ಕಿಚನ್, ಇದು ಮಾಡಲಲ್ಲಿ ಕಿಚನ್ ಮಾಡಿಸಿದ್ದಾರೆ. ಇಲ್ಲೂ ಕೂಡ ಕಾಮನ್ ರೆಸ್ಟ್ ರೂಮ್ ಇದು. ಈ ಕಡೆ ರೂಮ್ ಮಾಡಿದ್ದಾರೆ. ಸೊ ಕ್ವೀನ್ ಸೈಜ್ ಕಾಟ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡು, ಲಾಫ್ಟ್ ಎಲ್ಲ ನೀಟಾಗಿ ಮಾಡಿಸಿದ್ದಾರೆ. ಸಿಂಗಲ್ ಬೆಡ್ರೂಮ್ಗೆ ಪೂಜಾ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಹಾಲ್ಗೆಲ್ಲ POP ಮಾಡಿಸಿದ್ದಾರೆ. ಬನ್ನಿ ಈಗ ಟ್ರಿಪ್ಲೆಕ್ಸ್ ಹೌಸ್ ನೋಡೋಣ. ಇದು ನಾರ್ತ್ ಗೇಟ್, ಇದು ನಾರ್ತ್ ಸೈಡ್ ಫೇಸಿಂಗ್ದು ಗೇಟ್ ಬರುತ್ತೆ. ಇಲ್ಲಿ ಎಲೆಕ್ಟ್ರಿಸಿಟಿ ಮೀಟರ್ಸ್ ಎಲ್ಲ ಪರ್ಮನೆಂಟ್ ಆಗಿದೆ. ಆಲ್ರೆಡಿ ಮೀಟರ್ ಕೂಡ ಬಂದ್ಬಿಟ್ಟಿದೆ. ಸೊ ಎಲ್ಲ ಡೆಪಾಸಿಟ್ ಮಾಡಿ ಎಲ್ಲ ನೀಟಾಗಿ ಮೀಟರ್ ಕೂಡ ಹಾಕ್ಸಿದ್ದಾರೆ, ನೋಡ್ಬೋದು. ಎಲ್ಲನೂ ಡಿಜಿಟಲ್ ಮೀಟರ್ ಆಲ್ರೆಡಿ ಆಗಿದೆ. ಈಗ ಇದು ಸ್ಮಾರ್ಟ್ ಮೀಟರ್ಸ್ ಬರುತ್ತೆ ಎಲ್ಲನೂ ಇವಾಗ. ಇದು ಸಂಪ್ ಬಂದ್ಬಿಟ್ಟು 12,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಇದು. ಪಾರ್ಕಿಂಗ್ ಎಲ್ಲ ನೋಡ್ಬೋದು. 2 ಕಾರ್ ಹಾಕೋಬೋದು. 7 ಸೀಟರ್ ಇಲ್ಲ 5 ಸೀಟರ್ 2 ಕಾರು ಈಸಿಯಾಗಿ ಪಾರ್ಕ್ ಮಾಡೋದು. ಅದರ ನೀಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್. ಇದು ಗ್ಯಾಸ್ ಕನೆಕ್ಷನ್ ಸಿಂಗಲ್ ಬೆಡ್ರೂಮ್ಗೆ ಟ್ರಿಪ್ಲೆಕ್ಸ್ ಅವ್ರಿಗೆ 2 ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸ್ಕೊಡ್ತಾರೆ. ಪ್ಯಾಸೇಜ್ ಎಲ್ಲ ನೋಡ್ಬೋದು, ಆಲ್ಮೋಸ್ಟ್ 2 ಫೀಟ್ ಕೊಟ್ಟಿದ್ದಾರೆ. ವಿತ್ ಸೇಫ್ಟಿ ಗ್ರಿಲ್ ಕೂಡ ಹಾಕ್ಸ್ಬಿಟ್ಟಿದ್ದಾರೆ. ಸೊ ಮನೆಗೆ ಅಟ್ಯಾಚಿಗೆ ಒಂದು ಗಾರ್ಡನ್ ಟೈಪ್ ಇದೆ, ಒಂದು ತೋಟ ಟೈಪ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ವಾತಾವರಣ. ವೆದರ್ ಎಲ್ಲ ಸೂಪರ್ ಆಗಿರುತ್ತೆ ನಿಮಗೆ. ಸೊ 2 ಕಾರ್ನರ್ಗೂ ನೀಟಾಗಿ ತೋಟ ಮಾಡಿದ್ದಾರೆ. ಮುಂದಕ್ಕೇನು ಎಕ್ಸ್ಟೆಂಡ್ ಆಗೋದಿಲ್ಲ. ಸೊ ಒಳ್ಳೆ ವೆದರ್ ಇರುತ್ತೆ ನಿಮಗೆ ಮನೆಗೂ. ಸೊ ಇದು ಮನೆಗೆ ಡೂಪ್ಲೆಕ್ಸ್ ಮನೆಗೆ ಸ್ಟೆಪ್ಸ್ ಇದು. ಸ್ಟೆಪ್ಸ್ಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿ, ಗ್ರಾನೈಟ್ ಲಪ್ಪೋತ್ರ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಬರುತ್ತೆ, JSL ಕಂಪ್ನಿದು. ಸೊ ಇಲ್ಲಿ ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಇರುತ್ತೆ. ಎಲ್ಲ ಮೇನ್ ಡೋರ್ ಫೇಸಿಂಗ್ ಎಲ್ಲೂ 2 ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ದು ನಾರ್ತ್ ಫೇಸಿಂಗ್ ಇರುತ್ತೆ. ಮೇಲ್ಗಡೆ ಸೀಲಿಂಗ್ ಅನ್ನು ವುಡನ್ ಫಿನಿಶಿಂಗ್ ಸೀಲಿಂಗ್ ಹಾಕ್ಸಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದರೆ, ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇನ್ ಡೋರು ವಾಸ್ಕಲ್ಲೆಲ್ಲ ಟೀಕುಡ್ ಇರುತ್ತೆ, ಬರ್ಮಾ ಬಾರ್ಡರ್ ಟೀಕುಡ್ ಯೂಸ್ ಮಾಡಿದ್ದಾರೆ. ಬಾರ್ಡರ್ ಎಲ್ಲ ನೋಡ್ಬೋದು, ಇದು ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಬಾರ್ಡರ್ ಎಲ್ಲನು, ಡೋರ್ ಬಾರ್ಡರ್ ಫುಲ್ಲನ್ನು. ಫ್ಲೋರಿಂಗ್ ಎಲ್ಲ ನೋಡ್ಬೋದು. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫುಲ್ ಗ್ರಾನೈಟ್ ಹಾಕ್ಸಿದ್ದಾರೆ. ವೈಟ್ ಕಲರ್ ಹಾಕ್ಸಿದ್ದಾರೆ ಗ್ರಾನೈಟ್ ಕೂಡ. ತುಂಬ ಚೆನ್ನಾಗಿದೆ. ಹಾಲ್ ಇದು. ಸೊ ಲಿವಿಂಗ್ ರೂಮ್ ಇದು. ಲಿವಿಂಗ್ ರೂಮ್ ಕೂಡ ನೋಡ್ಬೋದು, ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಸೊ ಒಂದು ವಾಲ್ಗೆ ಫುಲ್ TV ಯೂನಿಟ್ ಮಾಡಿಸಿದ್ದಾರೆ. ಸೊ POP ಕೂಡ ವುಡನಲ್ಲೇ ಮಾಡಿಸಿರುವಂಥದ್ದು POP ಕೂಡ. ಸೊ ನೋಡ್ಬೋದು ಸ್ಪಾಟ್ ಲೈಟ್ಸ್ ಎಲ್ಲ ಅಷ್ಟೇ, ಎಲ್ಲ ಡಿಸೈನ್ ಲೈಟ್ಸ್ ಎಲ್ಲ ನೀಟಾಗಿ ಹಾಕ್ಸಿದ್ದಾರೆ. TV ಯೂನಿಟ್ ಇನ್ನೂ ಸ್ವಲ್ಪ ವರ್ಕ್ ಇದೆ, ಸೊ ನಡೀತಾ ಇದೆ. ಅದು ಕೂಡ ಒಳ್ಳೆ ಇದು ಫಿನಿಶಿಂಗ್ ಬರುತ್ತೆ, ವುಡನ್ ಫಿನಿಶಿಂಗ್ ಬರುತ್ತೆ. ಸೊ ಇದು ಕಿಚನ್ ಇದು. ಕಿಚನ್ ಆರ್ಚ್ ಎಲ್ಲ ನೋಡ್ಬೋದು, ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಡೈನಿಂಗ್ ಹಾಲ್ ಇದು. ಸೊ ಡೈನಿಂಗ್ ಹಾಲ್ ಮೇಲೆ ಕೂಡ ನೋಡ್ಬೋದು ವುಡನ್ ಫಿನಿಶಿಂಗ್ POP ಎಲ್ಲ ಮಾಡಿಸಿದ್ದಾರೆ. ಝೂಮರ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ, ಪ್ಲಸ್ ಫ್ಯಾನ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಪೂಜಾ ರೂಮ್ ಇದು ವಾಸ್ತು ಪ್ರಕಾರನೇ ಹಾಕ್ಸಿದ್ದಾರೆ. ದೇವಮೂಲಲ್ಲಿ ಪೂಜಾ ರೂಮ್ ಹಾಕ್ಸಿದ್ದಾರೆ. ಡೋರು ವಾಸ್ಕಲ್ಲೆಲ್ಲ ಟೀಕುಡ್ ಯೂಸ್ ಮಾಡಿದರೆ. ಫುಲ್ ವಾಲ್ಗೆಲ್ಲನೂ ಫುಲ್ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೀಟಾಗಿ. ಇನ್ಸೈಡ್ ಎಲ್ಲನೂ ಫುಲ್ ಟೈಲ್ಸ್ ಯೂಸ್ ಮಾಡಿದರೆ, ವಿಟ್ರಿಫೈಡ್ ಟೈಲ್ಸ್ ಇದು 2x4 ಪ್ಲಸ್ ನಿಮಗೆ ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದಾರೆ. ಇನ್ಸೈಡ್ POP ಎಲ್ಲ ಮಾಡಿಸಿದರೆ, ವುಡನ್ POP ಮಾಡಿಸಿರೋದು. ಸೊ ಯಾವುದೇ UPS ಆ ಥರ ಯೂಸ್ ಮಾಡಿಲ್ಲ, ಟೋಟಲ್ ವುಡನಲ್ಲೇ ಮಾಡಿಸಿದ್ದಾರೆ POP ಎಲ್ಲನೂ. ಸೊ ಡೈನಿಂಗ್ ಹಾಲ್ ಇದು. ವಿಂಡೋ ಕೊಟ್ಟಿದ್ದಾರೆ. ವಿಂಡೋ ಕಂಪ್ಲೀಟ್ ವಿಂಡೋಸ್ ಎಲ್ಲನೂ ಟೀಕುಡ್ ಇದು. ಡೂಪ್ಲೆಕ್ಸ್ ಮನೆಗೆ ಏನು ನೋಡ್ತೀರಿ ಎಲ್ಲನೂ ಕಂಪ್ಲೀಟ್ ಟೀಕುಡ್ ಯೂಸ್ ಮಾಡಿದ್ದಾರೆ. ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಸೊ 2 ಕಡೆ ಲಾಫ್ಟ್ ಕೊಟ್ಟು L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಕೂಡ L ಶೇಪಲ್ಲೇ ಕೊಟ್ಟಿದ್ದಾರೆ. ಬಾಸ್ಕೆಟ್ಸ್ ಎಲ್ಲ ಅಷ್ಟೇ 2 ಕಡೆ ಕೊಟ್ಟಿದ್ದಾರೆ. ಒಂದು ಪ್ಯಾಂಟ್ರಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ವಲ್ಪ ಬೇಕಾದರೆ ಪ್ಯಾಂಟ್ರಿ ಯೂನಿಟ್ ಥರ ಸೆಟ್ ಮಾಡ್ಕೋಬೋದು. ಬಾಸ್ಕೆಟ್ಸ್ ಎಲ್ಲ 10mm ಬಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಟೋಟಲ್ ಏನು ಸ್ಟೋರೇಜ್ ಬಾಸ್ಕೆಟ್ಸ್ ಇದೆಯೋ ಎಲ್ಲನೂ ಟೋಟಲ್ 10mm ಬಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ವಿತ್ ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ. ಸೊ ಈ ಕಡೆ ಡೆಕ್ ಏರಿಯಾ ಕೂಡ ನೋಡ್ಬೋದು ನೀವು. ಸೊ ಪ್ಯಾಂಟ್ರಿ ಯೂನಿಟ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಪ್ಯಾಂಟ್ರಿ ಯೂನಿಟ್ ಕೂಡ ಸೆಟ್ ಮಾಡ್ಕೋಬೋದು. ಯುಟಿಲಿಟಿ ಏರಿಯಾ ಇದು.
ಕಿಚನ್ಗೆ ಅಟ್ಯಾಚ್ ಆಗಿ ಯುಟಿಲಿಟಿ ಇದು. ಸೊ ಇಲ್ಲೆಲ್ಲ ವಾಲ್ಗೆಲ್ಲ ನೀಟಾಗಿ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಾಟರ್ ಪ್ರೂಫಿಂಗ್ ಮಾಡಿಸಿ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಸೇಫ್ಟಿ ಗ್ರಿಲ್ ಕೂಡ ಹಾಕ್ಸಿದ್ದಾರೆ, ಡಿಶ್ ವಾಶ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಬ್ಯಾಕ್ ಸೈಡ್ ಕೂಡ ತೋಟ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಳ್ಳೆ ವಾತಾವರಣ ಇರುತ್ತೆ ಮನೆಗೆ ಮಾತ್ರ. ಸೊ ಇಲ್ಲಿ ನಿಮಗೆ ಸ್ಟೆಪ್ಸ್ ಕೆಳಗಡೆ ಬಂದ್ಬಿಟ್ಟು ಕಬೋರ್ಡ್ ಎಲ್ಲ ಮಾಡಿಸಿದರೆ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಪ್ಲಸ್ ಇಲ್ಲಿ ಫಿಶ್ ಫೌಂಟೇನ್ ಆ ಥರ ಏನಾದರೂ ಇಟ್ಕೋಬೋದು. ಸೊ ಅದಕ್ಕೆ ಬೇಕಾದರೂ ಒಂದು ವಾಟರ್ ಪಾಯಿಂಟ್ ಆಗಲಿ ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ UPVC ಡೋರ್ಸ್ ಯೂಸ್ ಮಾಡಿರುವಂಥದ್ದು, WPVC ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಇನ್ಸೈಡ್ ರೆಸ್ಟ್ ರೂಮ್ ಡೋರ್ಸ್ ಎಲ್ಲನೂ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಪ್ಯಾರಿವೇರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಕಮೋಡು ಸಿಂಗ್ ಬಂದ್ಬಿಟ್ಟು ಪ್ಯಾರಿವೇರ್ ಬರುತ್ತೆ, ರಿಮೈನಿಂಗ್ ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಇದು ಕಾಮನ್ ರೂಮ್ ಇದು ಫಸ್ಟ್ ಫ್ಲೋರಲ್ಲಿ. POP ಎಲ್ಲ ಮಾಡಿಸಿದ್ದಾರೆ. ರೂಮಲ್ಲಿ ಕಬೋರ್ಡು ಓಪನ್ ಅಂದರೆ ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ. ಕ್ವೀನ್ ಸೈಜ್ ಕಾಟು ಇಲ್ಲ ಕಿಂಗ್ ಸೈಜ್ ಕಾಟು ಎರಡನ್ನೂ ಹಾಕೋಬೋದು. ಸ್ಟೆಪ್ಸ್ ಎಲ್ಲ ನೋಡು 3.5 ಫೀಟ್ ಕೊಟ್ಟಿದ್ದಾರೆ. ರೈಲಿಂಗ್ಸ್ ಎಲ್ಲನೂ SS ವಿತ್ ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ ಈ ಸ್ಟೆಪ್ಸ್ಗೆಲ್ಲೂ ಇನ್ಸೈಡ್ಗೆಲ್ಲನೂ. ಪ್ಲಸ್ ಎಲ್ಲ ಸ್ಪಾಟ್ಲೈಟ್ ಇದು ಸೆನ್ಸಾರ್ ಸ್ಪಾಟ್ಲೈಟ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೋಡ್ಬೋದು. ಸೊ ಕಟ್ಔಟ್ ಎಲ್ಲ ನೋಡ್ಬೋದು, ಎಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ವಾಲ್ಗೆಲ್ಲೂ. ಸೊ ಸ್ಕೈಲೈಟ್ ಇದು. ಸೊ ಮೇಲ್ಗಡೆ ಡೈರೆಕ್ಟಾಗಿ ನಿಮಗೆ ಸ್ಕೈಲೈಟ್ ಹಾಲ್ಗೆ ಬೀಳೋ ಥರ ನೀಟಾಗಿ ಪ್ರಾವಿಷನ್ ಮಾಡಿಸಿದ್ದಾರೆ. ಸೊ ಇಲ್ಲಿ 2 ರೂಮ್ ಬರುತ್ತೆ, 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ ವಿತ್ ಒಂದು ಸಿಟ್ಔಟ್ ಏರಿಯಾ ಕೂಡ ಇರುತ್ತೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ರೂಮ್ ನಂಬರ್ 2 ಇದು. ಡೋರು ವಾಸ್ಕಲ್ಲೆಲ್ಲ ಅಷ್ಟೇ. ವಾಸ್ಕಲ್ ಬಂದ್ಬಿಟ್ಟು ಟೀ ಗುಡ್ ಇರುತ್ತೆ. ಡೋರ್ ಎಲ್ಲನೂ ಅಷ್ಟೇ ಫ್ಲಶ್ ಡೋರ್ಸ್ ಇರುತ್ತೆ. ರೂಮ್ ನಂಬರ್ 2 ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ನೋಡ್ಬೋದು TV ಯೂನಿಟ್ ಮಾಡಿಸಿದ್ದಾರೆ, POP ಮಾಡಿಸಿದ್ದಾರೆ, ಸ್ಲೈಡಿಂಗ್ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ, ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. ಒಂದು ವಿಂಡೋ 2 ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ವಾಕಿನ್ ಕಬೋರ್ಡ್ ಇದು. ಸೊ ರೂಮ್ಗೆ ಅಟ್ಯಾಚ್ ಆಗಿ ವಾಕಿನ್ ಕಬೋರ್ಡ್ ಇದು, ಸ್ಲೈಡಿಂಗ್ ಇರುತ್ತೆ. ಸೊ ಲಾಸ್ಟ್ಗೆ ಒಂದು ಮಿರರ್, ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಹಾಕ್ಸಿದ್ದಾರೆ ನೀಟಾಗಿ. ಸೊ ಮಿರರ್ ಎಲ್ಲ ಫಿಟ್ ಮಾಡಿಕೊಡ್ತಾರೆ. ಸೊ ಈ ಕಡೆಗೆ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಇದನ್ನು ಬೇಕಾದರೆ ನೀವು ವೆಟ್ ಟು ಡ್ರೈ 2 ಆಲ್ರೆಡಿ ಡಿವೈಡ್ ಮಾಡಿದ್ದಾರೆ, ಬೇಕಾದರೆ ಪಾರ್ಟಿಷನ್ ಮಾಡಿಸ್ಕೋಬೋದು ನೀಟಾಗಿ. ಸೊ ಫಿಟ್ಟಿಂಗ್ಸ್ ಎಲ್ಲ ಹಾಕ್ಕೊಡ್ತಾರೆ, ಎಲ್ಲ ವಾಲ್ ಮೌಂಟೆಡ್ ಫಿಟ್ಟಿಂಗ್ಸ್ ಬರುತ್ತೆ. ಟೋಟಲ್ ಎಲ್ಲ ಪ್ಯಾರಿವರಿ ಜಾಗ ಫಿಟ್ಟಿಂಗ್ಸ್ ಬರುತ್ತೆ. ರೂಮ್ಗೆ ಅಟ್ಯಾಚ್ ಆಗಿ ಬಾಲ್ಕನಿ ಇದು. ಸೊ ನೋಡ್ಬೋದು ಬಾಲ್ಕನಿ ವಾಲ್ಗಳು ನೀಟಾಗಿ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರಂಟ್ಗೆಲ್ಲ SS ಬೀಡಿಂಗ್ ವಿತ್ ಟಫಾನ್ ಗ್ಲಾಸಸ್ ಬರುತ್ತೆ ಇದು ರೈಲಿಂಗ್ಸ್ ಎಲ್ಲನೂ. ಮೇಲ್ಗಡೆ UPVC ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ ಬಾಲ್ಕನಿಗೆಲ್ಲನೂ. ಸೊ ಇಲ್ಲೂ ಕೂಡ ಅಷ್ಟೇ ಸಿಟ್ಔಟ್ ಏರಿಯಾದಲ್ಲೂ ಕೂಡ ಅಷ್ಟೇ ಸೆಕೆಂಡ್ ಫ್ಲೋರಲ್ಲಿ ಇಲ್ಲೂ ಕೂಡ ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ನಿಮಗೆ ಯುಟಿಲಿಟಿ ಎಲ್ಲ ಕೊಟ್ಟಿದ್ದಾರೆ, ವಿತ್ ಬಾಲ್ಕನೀಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ಗೆಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ, ಆ ಥರ ನೀಟಾಗಿ ಪ್ಲಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ರೂಮ್ ನಂಬರ್ 3 ಇದು. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಇರುತ್ತೆ. POP ಮಾಡಿಸಿದ್ದಾರೆ, ಕಬೋರ್ಡ್ ಮಾಡಿಸಿದ್ದಾರೆ ನೀಟಾಗಿ. ಸೊ ನೋಡ್ಬೋದು ಇಲ್ಲಿ ಕಬೋರ್ಡು ಬಿಗ್ ಸೈಜಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ. ಇದು ಫ್ರಂಟ್ ಸೈಡ್ಗೆ ಬರುತ್ತೆ, ನಾರ್ತ್ ಸೈಡ್ಗೆ ಬರುತ್ತೆ ವಿಂಡೋ ಕೂಡ. ಸ್ಮಾಲ್ ವಿಂಡೋಸ್ ಎಲ್ಲನೂ 2x4 2x4 ವಿಂಡೋ ಕೊಟ್ಟಿದ್ದಾರೆ. ಸೊ ಡಿಸೈನ್ ಆಗಿ. ಸೊ ರೂಮ್ಗೆ ಅಟ್ಯಾಚ್ ಆಗಿ ವಾಕಿನ್ ಕಬೋರ್ಡ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಆಲ್ರೆಡಿ ಫಿಟ್ ಮಾಡಿದ್ದಾರೆ ನೋಡ್ಬೋದು. ಮಿರರ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ ನೀಟಾಗಿ. ಅಟ್ಯಾಚ್ ರೆಸ್ಟ್ ರೂಮ್ ಇದೆ. ಇದು ಕೂಡ ವೆಟ್ ಟು ಡ್ರೈ 2 ಡಿವೈಡ್ ಮಾಡ್ಕೋಬೋದು. ಸೇಮ್ ಇದು ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಪ್ಲಸ್ ಜಾಗರ್ ಫಿಟ್ಟಿಂಗ್ಸ್, ಪ್ಯಾರಿವರ್ ಫಿಟ್ಟಿಂಗ್ಸ್ ಬರುತ್ತೆ, ನೀಟಾಗಿ ಹಾಕ್ಸ್ಕೊಡ್ತಾರೆ. ಸೊ ಸೆಕೆಂಡ್ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್, ಒಂದು ಸಿಟ್ಔಟ್ ಏರಿಯಾ ಬರುತ್ತೆ. ಬನ್ನಿ ಈಗ ಥರ್ಡ್ ಫ್ಲೋರ್ ನೋಡೋಣ. ಸೊ ಇನ್ಸೈಡ್ ಏನು ಸ್ಟೆಪ್ಸ್ ಹೋಗಿದೆ ಎಲ್ಲ ಕಡೆನೂ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ, ವೆಂಟಿಲೇಷನ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೋಡಿ ಸ್ಕೈಲೈಟ್ ಎಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಹಾಲ್ಗೆ ಬೀಳುತ್ತೆ. ಫಸ್ಟ್ ಫ್ಲೋರ್ಗೆ ಸೆಕೆಂಡ್ ಫ್ಲೋರ್ಗೆ ಎರಡಕ್ಕೂ ಬೆಳಕು ಬೀಳೋ ಥರ ನೀಟಾಗಿ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಈ ಥರ್ಡ್ ಫ್ಲೋರಲ್ಲಿ ಒಂದು ಸಿಂಗಲ್ ರೂಮ್ ಬರುತ್ತೆ, ಅಂದರೆ ಮಲ್ಟಿಪರ್ಪಸ್ ರೂಮ್ ಬರುತ್ತೆ, ಪ್ಲಸ್ ಓಪನ್ ಟೆರೆಸ್ ಬರುತ್ತೆ. ಸೊ ಇದು ಮಲ್ಟಿಪರ್ಪಸ್ ರೂಮ್ ಇದು. ಯಾವ ಥರ ಕನ್ವರ್ಟ್ ಮಾಡ್ಕೋದು, ಇಲ್ಲ ಬೆಡ್ರೂಮ್ ಥರ ಯೂಸ್ ಮಾಡ್ಕೋರು, ಇಲ್ಲ ಬೇಕಾದರೆ ಏನಾದರೂ ನಿಮಗೆ ಜಿಮ್ಮು ಇಲ್ಲ ಹೋಮ್ ಥಿಯೇಟ್ರ್ ಆ ಥರ ಬೇಕಾದರೂ ಯೂಸ್ ಮಾಡ್ಕೋದು. ಅದಕ್ಕೆ ಬೇಕಾದರೂ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಕೂಡ ಇರುತ್ತೆ. ಬಾಲ್ಕನಿ ಪ್ರೊವೈಡ್ ಮಾಡಿ ಪ್ಲಸ್ ವಾಕಿನ್ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೂ ನೀಟಾಗಿ ನೋಡ್ಬೋದು. ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ, ಮಿರೆಲ್ಲ ಹಾಕ್ಸ್ಕೊಡ್ತಾರೆ. ಸೇಮ್ ರೆಸ್ಟ್ ರೂಮ್ ಬರುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಏನು ನೋಡಿದ್ರಲ್ಲ ಸೇಮ್ ಅದೇ ಥರನೇ ರೂಮ್ ಸೈಜ್ ಇರುತ್ತೆ. ಇದನ್ನು ಬೇಕಾದರೆ ಮಲ್ಟಿಪರ್ಪಸ್ಸಾಗಿ ಕೂಡ ಯೂಸ್ ಮಾಡ್ಕೋಬೋದು. ಸೇಮ್ ಇಲ್ಲೂ ಕೂಡ ಅಷ್ಟೇ ಬಾಲ್ಕನಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಟ್ಔಟ್ ಏರಿಯಾ ಕೂಡ ಇಲ್ಲೂ ಕೂಡ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಆಂಟಿಸ್ಕಿಟ್ ಟೈಲ್ಸ್ ಹಾಕ್ಸಿದ್ದಾರೆ. ಕೆಳಗಡೆ ಬಂದ್ಬಿಟ್ಟು ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕಿಟ್ ಟೈಲ್ಸ್ ಮೇಲೆ ವಾಲ್ಗೆಲ್ಲ ಫುಲ್ ನೀಟಾಗಿ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದಕ್ಕೆ ಔಟ್ಸೈಡ್ ಹೋಗೋಕ್ಕೆ ಕೀ ಇರಲಿಲ್ಲ. ಇಲ್ಲೊಂದು ಸೇಫ್ಟಿ ಡೋರ್ ಹಾಕ್ಸಿದ್ದಾರೆ, ನೀಟಾಗಿ ಡೋರ್ ಹಾಕ್ಸಿ ಮತ್ತು ಸೇಫ್ಟಿ ಡೋರ್ ಹಾಕ್ಸಿದ್ದಾರೆ. ಇಲ್ಲಿ ಓಪನ್ ಟೆರೆಸ್ಗೆಲ್ಲ ನೋಡ್ಬೋದು, ಎಲ್ಲ ನೀಟಾಗಿ ಹೆಂಚೆಲ್ಲ ಹಾಕ್ಸ್ಕೊಡ್ತಾರೆ, ಮಂಗ್ಳೂರು ಟೈಲ್ಸ್ ಎಲ್ಲ ಹಾಕಿ ನೀಟಾಗಿ ಕವರ್ ಮಾಡಿಸ್ಕೊಡ್ತಾರೆ. ಟೈಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ನೀಟಾಗಿ ಆಂಟಿಸ್ಕಿಟ್ ಟೈಲ್ಸ್ ಹಾಕಿ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ. ಮತ್ತು ಮೇಲ್ಗಡೆ ಹೋಗೋಕ್ಕೆ ಸ್ಟೆಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಎಲ್ಲರೂ ವಾಕ್ ಮಾಡೋ ಥರ ನೀಟಾಗಿ ಒಳ್ಳೆ ಸ್ಟೆಪ್ಸ್ ಹಾಕ್ಸಿದ್ದಾರೆ. ಪ್ಲಸ್ ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ. ಮೇಲ್ಗಡೆ 2 ಟ್ಯಾಂಕ್ ಯೂಸ್ ಮಾಡಿದ್ದಾರೆ. 2000 ಲೀಟರ್ದು 2 ಟ್ಯಾಂಕ್ ಹಾಕ್ಸಿದ್ದಾರೆ. ಸೋಲಾರ್ ಏನು ಕೊಡೋದಿಲ್ಲ, ಸೋಲಾರ್ ಎಲ್ಲ ಆಪ್ಷನಲ್ ಇರುತ್ತೆ. ಇಷ್ಟು ಇದು ಫುಲ್ ಬಿಲ್ಡಿಂಗ್ ಡೀಟೇಲ್ಸ್ ಬಂದ್ಬಿಟ್ಟು. ಇದು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲ ನಿಮಗೆ, ಇದು ಬಂದ್ಬಿಟ್ಟು ನಿಮಗೆ BBMP ಲಿಮಿಟ್ಸಲ್ಲಿ ಬರುತ್ತೆ. DC ಕನ್ವರ್ಷನ್ ಆಗಿದೆ. 11B ಇಂಡಿವಿಜುವಲ್ ಖಾತೆ ಇರುವಂಥದ್ದು. ಕ್ಲಿಯರ್ ಟೈಲ್ಸ್ ಇರುತ್ತೆ. 70-75% ಲೋನ್ ಕೂಡ ಸಿಗುತ್ತೆ. ಇದು
ಪ್ರೈಸ್ ಬಂದ್ಬಿಟ್ಟು 2,35 lakhs ಆಗುತ್ತೆ, ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಸಿಂಗಾಪುರ ವಿದ್ಯಾರಣ್ಯಪುರ. ಇದು MS ಪಲ್ಲೆ ಸರ್ಕಲ್ಗೆ ಜಸ್ಟ್ ಒಂದು 2.5 ಕಿಲೋಮೀಟರ್ಸ್ ಆಗುತ್ತೆ. ಅವೇಕ್ಷ ಹಾಸ್ಪಿಟಲ್ಗೆ ಜಸ್ಟ್ 1/2 ಕಿಲೋಮೀಟರ್ ಆಗುತ್ತೆ. ಮತ್ತು ರಾಜಲಕ್ಷ್ಮ ಹಾಸ್ಪಿಟಲ್ಗೂ ಅಷ್ಟೇ ಜಸ್ಟ್ 1/2 ಕಿಲೋಮೀಟರ್ ಆಗುತ್ತೆ. ಈ ಥರ ಒಳ್ಳೆ ಲೊಕೇಶನಲ್ಲಿದೆ. ಔಟರ್ ರಿಂಗ್ ರೋಡ್ ಬಂದ್ಬಿಟ್ಟು ನಿಮಗೊಂದು 4 to 5 ಕಿಲೋಮೀಟರ್ಸ್ ಆಗುತ್ತೆ. ಆ ಥರ ಒಳ್ಳೆ ಲೊಕೇಶನಲ್ಲಿದೆ. ಡಿಸ್ಪ್ಲೇ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡಿಸ್ತೀವಿ. ಇದ್ರ ಜೊತೆ ಇನ್ನೂ ಮಲ್ಟಿಪಲ್ ಪ್ರಾಪರ್ಟೀಸ್ ಇದೆ, ಅವು ಕೂಡ ವಿಸಿಟ್ ಮಾಡಿಸ್ಕೊಡ್ತೀವಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.